ನಮಸ್ಕಾರ ಎಲ್ರಿಗೂ. ನಾನಿವತ್ತು ಚಂಗೆ ರೆಸಿಪಿ ಮಾಡತ್ತೀನಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಫಸ್ಟ್ 1 ಕಪ್ ಪುಟಾಣಿ ತೊಗೊಂಡು ಮಿಕ್ಸಿ ಮಾಡಿ ಇಟ್ಕೊಂಡೀನಿ. ಹಂಗೆ 2 ಕಪ್ ಬೆಲ್ಲ ಜಜ್ಜಿ ಇಟ್ಕೊಂಡೇನಿ. ಇದು ಪುಟಾಣಿ ಹಿಟ್ಟು ಮತ್ತು ಬೆಲ್ಲನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು 2 ಕೈಯಿಂದ. ಇಲ್ಲಾಂದ್ರೆ ಇದು ಬೆಲ್ಲ ಉಂಡೆ ಬರ್ತೈತಲ್ಲ, ಅದಕ್ಕೆ ಅದು ಬಾಯಾಗ ಸಿಗ್ತೈತಿ. ಕರೆಕ್ಟಾಗಿ ಕರ್ಚಿಕಾಯಿ ಹೆಂಗೆ ಸೂಸ್ಲ ಮಾಡ್ಕೋತೀವಲ್ಲ ಹಂಗೆ ಸೂಸ್ಲ ಮಾಡ್ಕೊಂಡೆ. ಇದು ಸೂಸ್ಲ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಹಾಕೇನಿ. ನೀವು ಏಲಕ್ಕಿನೂ ಜಜ್ಜಿ ಹಾಕ್ಕೋಬೋದೆ. ಕರೆಕ್ಟಾಗಿ ಸೂಸ್ಲ ಮಾಡ್ಕೋಬೇಕು. ಇದು ನಮ್ಮ ಸೂಸ್ಲ ರೆಡಿ ಆಕೈತೆ ನೋಡ್ರಿ. ನೆಕ್ಸ್ಟ್ ನಾನು ಚೊಂಗೆ ಮಣಿ ತೊಗೊಂಡೇನಿ. ನಾನು ಫಸ್ಟ್ ಗೋಧಿ ಹಿಟ್ಟನ್ನ ನಾದಿ ಇಟ್ಕೊಂಡಿದ್ದೆ, 5 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ. ಮತ್ತು ಈಗ ಚೊಂಗೆ ಮಣಿ ತೊಗೊಂಡೆ. ಈಗ ಚಪಾತಿ ಹೆಂಗೆ ನಾವು ಉಳ್ಳಿ ಹರಿತೇವಲ್ಲ ಹಂಗೆ ಉಳ್ಳಿ ತೊಗೊಂಡು ಚೊಂಗೆ ಮಾಡ್ಬೇಕ್ರಿ. ಚೊಂಗೆ ಮಣಿ ಮೇಲೆ ಲಟ್ಟಿಸ್ಬೇಕು. ಚೊಂಗೆ ದಪ್ಪ ಇದ್ರೂ ನಡಿತೈತಿ. ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳೋದು. ನಿಮ್ಮ ಸೈಜ್ ಹೆಂಗೆ ಬೇಕು, ನಿಮ್ಗೆ ದಪ್ಪ ತೆಳ್ಳಗೆ ಸ್ವಲ್ಪ ದಪ್ಪನೇ ಇರ್ತಾವ್ರಿ ಚೊಂಗೆ. ಅದಾದಮೇಲೆ ಹಂಚು ಕರೆಕ್ಟಾಗಿ ಕಾಸಿ 2 ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಬೇಕು. ಚಪಾತಿ ಹೆಂಗೆ ಮಾಡ್ತೇವೆ ಹಂಗೆ ಕರೆಕ್ಟಾಗಿ ಬೇಯಿಸ್ಬೇಕು. ಇದಾದಮೇಲೆ ನಾವು ಏನು ಸೂಸ್ಲ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿದ್ರೆ ಮುಗಿತು ನೋಡ್ರಿ ಚೊಂಗೆ. ಚೊಂಗೆ ಆಕೈತಿ. ನೀವು ಚೊಂಗೆ ಮಾಡಿಟ್ಕೊಂಡು ತಿನ್ನೋ ಮುಂಚೆಕಾರ ಸೂಸ್ಲ ಹಾಕ್ಕೊಂಡು ತಿನ್ಬೋದು. ಇಲ್ಲಾಂದ್ರೆ ಸುಡು ಇದ್ದಾಗ ತಿಂತೀರಂದ್ರೆ ಹಿಂಗೆ ಸೂಸ್ಲ ಹಾಕ್ಕೊಂಡು ತಿನ್ಬೋದು. ಹೆಂಗಾಗ್ಯಾವ ನೋಡ್ರಿ, ಮನ್ಯಾಗ ಮಾಡಿ ನೋಡ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.